ಹೇಗೆ ನಮಸ್ತೆ ಮಾಡೋದು? ಕೈ ಜೋಡಿಸಿ ನಮಸ್ತೆ. ಈಗ ನಾನು ಹಾಯ್ ಬಾಯ್ ಎಲ್ಲ ಹೇಳಲ್ಲ ಆಯ್ತಾ? ಅವಾಗ ನಮಸ್ತೆ ಹೇಳ್ತಾ ಇರ್ತೀನಿ, ನೀವು ನಮ್ಮ ಜೊತೆ ನಮಸ್ತೆ ಹೇಳ್ಬೇಕು. ಸ್ವಲ್ಪ ಜೋರಾಗಿ ಹೇಳಲ್ಲ, ನಮಸ್ತೆ. ಸೊ ನಾವು ಯಾರು, ಇವತ್ತೇನು ಬಂದಿದ್ದೀವಿ ಅಂತ ಹೇಳ್ತೀವಿ. ಓಕೆ, ನಾವು ಶ್ರೀ ಗಣೇಶ ನೃತ್ಯಾಲಯ, ನಮ್ಮದು ನೃತ್ಯ ಶಾಲೆ ಇದೆ, ಡಾನ್ಸ್ ಸ್ಕೂಲ್ ಇದೆ. ಓಕೆನಾ? ಸೊ ನಾವು ಹೇಳ್ಕೊಡೋದು ಭರತನಾಟ್ಯ ಶಾಸ್ತ್ರೀಯ ಸಂಗೀತ, ಅಂದರೆ ಸರಿಗಮ ಪದನಿಸ ಕೇಳಿದ್ದೀರ ಅಲ್ವಾ? ಸ್ವರಗಳೆಲ್ಲ ಹಾಡೋದು ಅದನ್ನು ಹೇಳ್ಕೊಡ್ತೀವಿ, ಭರತನಾಟ್ಯನ ಹೇಳ್ಕೊಡ್ತೀವಿ. ಓಕೆನಾ? ನಾವು ಯಾಕೆ ನಿಮ್ಮ ಸ್ಕೂಲಿಗೆ ಬಂದಿದ್ದೀವಿ, ನಿಮ್ಗೆ ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ನಿಮ್ಗೆ ಎಲ್ಲ ಡೌಟ್ ಇದೆಯಾ? ಏನಕ್ಕೆ ಬಂದಿರ್ಬೋದು ಹೇಳಿ? ಮಾತಾಡ್ಬೇಕು. ಕೆಳಗಡೆ ನೀನು ಬಾಕ್ಸ್ ನೋಡ್ತಿದ್ರೆ ಯಾಕೆ ಬಂದಿರ್ಬೋದು ನಾವು? ಸಿಖಾನೆ ಕೇಳಿ ಅಂದ್ರೆ ಹೇಳ್ಕೊಡೋದಿಕ್ಕೋಸ್ಕರ ಬಂದಿರೋದು ಅಂತ ಅಲ್ವಾ? ಕಲ್ತ್ಕೊಳ್ಳೋದಿಕ್ಕೆ, ಹೇಳ್ಕೊಡೋದಿಕ್ಕೆ ನಾವು ಹೇಳ್ಕೊಡ್ತೀವಿ. ಅಂದ್ರೆ ನಾವು ನಿಮ್ಗೆ ಭರತನಾಟ್ಯನ ಪಾಠ ಮಾಡೋದಿಕ್ ಬಂದಿಲ್ಲ, ಆದ್ರೆ ಭರತನಾಟ್ಯ ಕಲಿಯೋದ್ರಿಂದ ಏನೇನು ಪ್ರಯೋಜನ ಆಗತ್ತೆ ಅಂತ. ಇವತ್ ನಿಮ್ ಕನ್ನಡ ಎಲ್ಲ ಓದಕ್ ಬರತ್ತಲ್ವಾ? ಕನ್ನಡ ಓದಕ್ ಬರತ್ತಲ್ವಾ? ಏನಿದು? ಸಂಸ್ಕೃತಿ ಸಂಸ್ಕಾರ. ಸಂಸ್ಕೃತಿ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಏನು? ಎರಡು ಸ ಪದನೇ ಬರುತ್ತೆ. ಸಂಸ್ಕೃತಿ ಅಂದ್ರೆ ಏನು? ಸಂಸ್ಕೃತಿ ಕೇಳಿದ್ದೀರಾ ವರ್ಡನ್ನ? ಸಂಸ್ಕೃತಿ ವರ್ಡ್ ಕೇಳಿದ್ದೀರಾ? ನಿಮ್ಗೆಲ್ಲ ಕನ್ನಡ ಬರುತ್ತಲ್ಲ? ಅರ್ಥ ಆಗತ್ತಲ್ಲ? ಅವನಿಗೆ ಬರಲ್ಲ? ಬರುತ್ತೆ. ಯಾಕೋ ತಲೆ ಬಗ್ಸ್ಕೊಂಡಿದ್ಯಾ? ಅಲ್ಲ, ಅವನಿಂದ ಅವನಿಗೂ ಬರುತ್ತೆ. ಒಳ್ಳೆ ಸಂಸ್ಕಾರ ಇದೆಪ್ಪ ಅಂತಂದ್ರೆ ಏನು? ಸಿಂಪಲ್ ಆಗಿ ಹೇಳ, ನಿಮಗೆ ಅರ್ಥ ಆಗೋ ಹಾಗೆ, ಒಳ್ಳೆ ನಡತೆ ಇಟ್ಕೊಳ್ಳುವಂಥದ್ದು, ದೊಡ್ಡವ್ರನ್ನ ನೋಡಿದ್ರೆ ಗೌರವ ಕೊಡುವಂಥದ್ದು, ಕಷ್ಟ ಇರೋರಿಗೆ ಹೆಲ್ಪ್ ಮಾಡುವಂಥದ್ದು, ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡುವಂಥದ್ದು. ಆಯ್ತಾ? ಯಾರಾದರೂ ವಯಸ್ಸಾಗಿರೋರು, ಅವರು ಏನೋ ಕಷ್ಟಪಡ್ತಿದ್ದಾರೆ ಅಂದರೆ ನಾವು ನೋಡಿ ಅವ್ರಿಗೆ ಏನಾದರೂ ಸಹಾಯ ಮಾಡೋದು, ಓಕೆನಾ? ರೋಡ್ ಕ್ರಾಸ್ ಮಾಡಿಸೋದು, ಅದೆಲ್ಲನೂ ಒಳ್ಳೆತನ ಅನ್ನೋದು ಇದು ಸಂಸ್ಕಾರ. ಆಯ್ತಾ? ಸಂಸ್ಕೃತಿ ಅಂದ್ರೆ ಏನು? ಏನು ಸಂಸ್ಕೃತಿ ಅಂದ್ರೆ? ಆಚರಣೆ ಅಂತಾದ್ರೆ ನಾವಿವಾಗ ಹಬ್ಬ ಎಲ್ಲ ಮಾಡ್ತೀವಲ್ವಾ? ಎಲ್ಲರೂ ಹಬ್ಬ ಮಾಡ್ತೀರಾ? ಯಾವ್ಯಾವ ಹಬ್ಬ ಮಾಡ್ತೀರಾ? ಸಂಕ್ರಾಂತಿ, ವೆರಿ ಗುಡ್. ಆಮೇಲೆ ಯುಗಾದಿ, ಆಮೇಲೆ ವೆರಿ ಗುಡ್, ದೀಪಾವಳಿ, ಆಮೇಲೆ ಈಗ ಯಾವ್ಯಾವ ಮಾಡ್ತೀರಾ? ದಸರಾ, ಕರೆಕ್ಟ್. ಆಮೇಲೆ ಇನ್ಯಾವ ಹಬ್ಬ ಮಾಡ್ತೀರಾ? ಗಣೇಶನ ಹಬ್ಬ ಮಾಡ್ತೀರಾ? ಗೌರಿ ಗಣೇಶ ಹಬ್ಬ ಮಾಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ? ಆಮೇಲೆ ಇನ್ನೇನು ಹಬ್ಬ ಮಾಡ್ತೀರಾ? ಕೃಷ್ಣ ಜನ್ಮಾಷ್ಟಮಿ ಕೇಳಿದ್ದೀರಾ? ಕೃಷ್ಣನ್ ಹೆಜ್ಜೆ ಎಲ್ಲ ಬರೆದು ಮಾಡ್ತಾರೆ. ಇದು ಗಣರಾಜ್ಯೋತ್ಸವ ಕೇಳಿದ್ದೀರಾ? ಸ್ವತಂತ್ರ ದಿನಾಚರಣೆ, ಅದು ಹಬ್ಬನೇ, ನಮ್ಮ ದೇಶದ ಹಬ್ಬ ಅದು ಅಲ್ವಾ? ಈಗ ನಮ್ಮ ದೇಶದ ಹಬ್ಬನ ನಾವೆಲ್ಲರೂ ಒಂದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ? ದೀಪಾವಳಿನ ಹೆಂಗೆ ಆಚರಣೆ ಮಾಡ್ತೀವಿ ಅಂದ್ರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ. ಇವಾಗ ಈ ಗಮನ ಕೊಡೋಣ. ಹಬ್ಬನ ನಾವು ಒಬ್ಬೊಬ್ಬರ ಮನೇಲಿ ಒಂದೊಂಥರ ಮಾಡ್ತೀವಲ್ವಾ? ದೀಪಾವಳಿ ಹಬ್ಬ ತಗೊಂಡ್ರೆ ನಾವೇನ್ ಮಾಡ್ತೀವಿ? ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಚ್ತೀವಿ, ಫಸ್ಟ್ ದೀಪ ಹಚ್ತೀವಿ, ಲಕ್ಷ್ಮೀ ಪೂಜೆ ಮಾಡ್ತೀವಿ, ಮನೆ ಮುಂದೆ ಒಳ್ಳೊಳ್ಳೆ ರಂಗೋಲೆ ಹಾಕ್ತೀವಿ, ಸ್ವೀಟ್ ಮಾಡ್ತಾರೆ ಅಮ್ಮ ಮನೇಲಿ. ಏನ್ ಸ್ವೀಟ್? ಕಜ್ಜಾಯ. ಅವರು ಮಿಸ್ಸೇ ನಂತರ ನೀವು ಮಾತಾಡಿ, ಜೋರಾಗಿ ಮಾತಾಡಿ. ಏನು ಮಾಡಿ, ನಾವ್ ಯಾರು ನಿಮ್ಗೆ ತಿನ್ಬಿಡಲ್ಲ. ಹೆಂಗ್ ಮಾತಾಡ್ತೀರ ಉದಯ್? ಯಾಕೆ ತಲೆ ಬಗ್ಸ್ಕೊಂಡಿದ್ಯಾ? ಮಾತಾಡಿ ಆಯ್ತಾ? ಹಾಗೇನೆ ಈಗ ಅದರಿಂದ ನಾವ್ ಏನ್ ಕಲ್ತ್ಕೋತೀವಿ? ಹೇಗಿರ್ಬೇಕು ನಾವು ಅಂತ ಅಲ್ವಾ? ನಮ್ದು ದೇಶ ಭಾರತ ಅಲ್ವಾ? ನಮ್ಮ ದೇಶ ಯಾವುದು? ಭಾರತ. ಭಾರತಕ್ಕೆ ಮೇಜರ್ ಅಂದ್ರೆ ಮುಖ್ಯವಾಗಿ ಇರುವಂಥದ್ದೇ ಧರ್ಮದಲ್ಲಿ ನೆಲೆಯಾಗಿರುವಂಥದ್ದು ನಮ್ಮ ಭಾರತ ಭೂಮಿ ಅಲ್ವಾ? ಸಂಸ್ಕೃತಿ ಸಂಸ್ಕಾರಗಳನ್ನು ಇಟ್ಕೊಂಡು
ನಾವು ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗ್ಬೇಕಲ್ವಾ. ಸೊ ಹಾಗಾಗಿ ಭರತನಾಟ್ಯ ಅನ್ನೋದು ನಮ್ಮ ಸಂಸ್ಕೃತಿ. ಎಷ್ಟೊಂದು ವರ್ಷ ಅದಕ್ಕೆ. ಈಗ ನಿಮ್ಗೆ ಎಷ್ಟು ವರ್ಷ? 8 years, 8 ವರ್ಷ. ನಿಮ್ಗೆ ಎಷ್ಟು ವರ್ಷ? 6 years. ನಿಂಗೆ ಎಷ್ಟು ವರ್ಷ? ನಾವು how old are you? 13 years. 13 years old. Wow. 11. ನಿಮ್ಗೆಲ್ಲ ಇವಾಗ ಒಂದೊಂದು ವರ್ಷ 13 years, 11 years, 8 years, 8 years, 6 years ಎಲ್ಲ ಆಗಿದೆ ಅಲ್ವಾ. ಭರತನಾಟ್ಯಂಗೆ ಎಷ್ಟು ವರ್ಷ ಆಗಿದೆ ಗೊತ್ತಾ? more than 5,000 years. 5,000 years ಹಿಂದಿಂದು ಭರತನಾಟ್ಯಂ ಆಯ್ತಾ. ಹಾಗಾಗಿ ನಾವು ಇಂಥದನ್ನ ನಾವು ಕಲ್ತ್ಕೊಂಡ್ರೆ ನಮಗೆ ಒಳ್ಳೆತನ ಅನ್ನೋದು ಬರುತ್ತೆ, ಕೆಟ್ಟ ಆಲೋಚನೆ ಬರಲ್ಲ ಆಯ್ತಾ. ನಾವು ಬ್ಯಾಡ್ ಆಗಬಾರ್ದು, ಗುಡ್ಡೆ ಆಗಬೇಕು ಯಾವಾಗಲೂ ಅಲ್ವಾ. ಹಾಗಾಗಿ ಇವತ್ತು ಏನು ಯೂಸಸ್? ನಿಮಗೆ ಯೂಸಸ್ ಕಮ್ ಎಂಟರ್ಟೈನ್ಮೆಂಟ್, ಓಕೆನಾ. ಸೊ ನಾವಿವತ್ತು ಒಂದಷ್ಟು ಪರ್ಫಾರ್ಮೆನ್ಸ್ ಮೂಲಕ ಇದನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಏನು ಉಪಯೋಗ ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಆ್ಯಂಡ್ ನಿಮ್ಮ ಕೈಯಲ್ಲೂ ಡಾನ್ಸ್ ಮಾಡಿಸ್ತೀವಿ. ಓಕೆ, ಬಿ ರೆಡಿ, ಓಕೆನಾ. ಸೊ ಫಸ್ಟ್ ಫಸ್ಟ್ ನಾವು ಯಾವ ದೇವರಿಗೆ ಪೂಜೆ ಮಾಡ್ತೀವಿ? ಗಣೇಶನಿಗಲ್ವಾ. ಫಸ್ಟ್ ಗಣಪತಿಗೆ ಒಂದು ಹೂವು ಇಟ್ಬಿಟ್ಟು ಆಮೇಲೆ ಎಲ್ಲ ಪೂಜೆ ಮಾಡ್ತೀವಲ್ಲ. ಸೊ ಗಣೇಶಂದು ಒಂದು ಡಾನ್ಸ್ ನೋಡೋಣ. ರಚನಾಕ ಗೊತ್ತಲ್ವ ನಿಮ್ಗೆಲ್ಲರೂ? ಸೊ ರಚನಾಕದಿಂದ ನಾವು ಶುರು ಮಾಡೋಣ. ಕ್ಲಾಪ್ ಮಾಡಬೇಕು ರಚನಾಕ. ಶ್ರೀ ಮಹಾಗಣಪತೆ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಪಂಕಜಂ ಶ್ರೀ ಮಹಾಗಣಪತಿ ಗಣಪತೆ ಸೂರಪತೆ ಸಿದ್ಧಿ ವಿನಾಯಕ ನಮೋಸ್ತುತೆ. ಗಣಪತೆ ಸೂರಪತೆ ಸಿದ್ಧಿ ವಿನಾಯಕ ನಮೋಸ್ತುತೆ.
ನಿಮ್ಗೆಲ್ಲ ಇಷ್ಟ ಆಯ್ತಾ ಪ್ರೋಗ್ರಾಮ? ಚೆನ್ನಾಗಿತ್ತಾ? ಯಾವ ದೇವ್ರ ಬಗ್ಗೆ ಮಾಡಿದ್ದು? ಗಣೇಶ. ಗಣೇಶನ್ಗೆ ಏನೇನು ಹೆಸರಿದೆ? ಗಣೇಶ ಫಸ್ಟ್ ಹೆಸರು, ವಿನಾಯಕ, ಆಮೇಲೆ ಏಕದಂತ. ವೆರಿ ಗುಡ್. ಆಮೇಲೆ ನೀವ್ ಹೇಳಿ. ಗಣೇಶ, ವಿನಾಯಕ, ಏಕದಂತ, ಆಮೇಲೆ ಗಣಪತಿ. ವೆರಿ ಗುಡ್. ಆಮೇಲೆ ಮೂಷಿಕ ವಾಹನ. ಮೂಷಿಕ ವಾಹನ ಗೊತ್ತಾ ನಿಮ್ಗೆ? ಮೂಷಿಕ ಯಾರು ಅಂತ? ಯಾರು? ಇಲಿ. ಇಲಿ ಮೇಲೆ ಕುತ್ಕೊಂಡು ಬರೋನು. ಆಮೇಲೆ
ಇನ್ನೇನು ಮೋದಕ ಪ್ರಿಯ. ಮೋದಕ ಗೊತ್ತಾ ನಿಮ್ಗೆ ಏನು ಅಂತ? ಮೋದಕ ಅಂದ್ರೆ ಏನು? ಅಲ್ಲ, ಕಡುಬು, ಕರ್ಜಿಕಾಯಿ. ಕರ್ಜಿಕಾಯಿ ಗೊತ್ತಾ? ಗಣೇಶನ ಹಬ್ಬ ಟೈಮಲ್ಲಿ ಸ್ವೀಟ್ ಎಲ್ಲ ಮಾಡ್ತಾರಲ್ವಾ, ಒಳಗಡೆ ಹೂರ್ಣ ಇಟ್ಬಿಟ್ಟು ಡಿ ಶೇಪಲ್ಲಿ ಕರೆದಿರ್ತಾರಲ್ವ, ಅದು ಕರ್ಜಿಕಾಯಿ. ಗೊತ್ತಲ್ವಾ ನಿಮ್ಗೆ? ಅದು ಗಣೇಶ ತುಂಬಾ ಇಷ್ಟ. ಅದನ್ನ ಲಾಡು ಥರ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿ ಅದನ್ನ ಗಣಪತಿಗೆ ಕೊಡ್ತಾರೆ. ದಟ್ ಇಸ್ ಮೋದಕ. ಭಾರಿ ಇಷ್ಟ ಮೋದಕ ಅಂದ್ರೆ ಗಣಪತಿಗೆ. ಆಯ್ತಾ? ಈಗ ನಾವು ಇದನ್ನೆಲ್ಲ ಹೇಳ್ತಿದೀವಲ್ವಾ, ಇದನ್ನೆಲ್ಲ ಹೇಗೆ ಡಾನ್ಸ್ ಮೈಮಲ್ಲಿ ತೋರಿಸೋದು ನೋಡೋಣವಾ? ಫಸ್ಟ್ ಗಣಪತಿ, ಗಣೇಶ. ಇದು ನಾಟ್ಯ ಗಣಪತಿ. ಗಣೇಶ ಡಾನ್ಸ್ ಮಾಡ್ತಾ ಇರೋ ಪೋಸ್ ಇದು. ಅದನ್ನೇ ಕಾಲ ಅಸಲ. ಇದು ಮೋದಕ ಹಸ್ತ. ಕೈಯಲ್ಲಿ ಮೋದಕ ಇಟ್ಕೊಂಡಿದ್ದಾರೆ, ಬೌಲಲ್ಲಿ ತುಂಬಾ ಮೋದಕ. ನೀವು ಟ್ರೈ ಮಾಡಿ ನೋಡೋಣ. ಕೂತಿದ ಕಡೆನೇ ಟ್ರೈ ಮಾಡಿ, ಉಲ್ಟ ಮಾಡಿ. ಮೋದಕ ಹಸ್ತ, ಮೋದಕ ಹಸ್ತ. ವರ ಎಲ್ಲ ಹರಡೋಯ್ತು, ವರ ಹರಡಬಾರ್ದು, ನಿಮಗೆ ಕೊಡ್ತೀನಿ. ಟ್ರೈ ಮಾಡಿ. ಮೋದಕ ಹಸ್ತ. ಗಣೇಶ ಹೆಂಗಿರ್ತಾನೆ? ಗಜಕರ್ಣ, ಆನೆಯ ಕಿವಿ ಅಲ್ವಾ? ಹೆಂಗಿರ್ತಾನೆ? ಆನೆ ಕಿವಿ, ಅದು ಮೊರದಗಲದ ಕಿವಿ. ನಿಮ್ಮಲ್ಲಿ ಅಕ್ಕಿ ಕೇರೋ ಮೊರ ಗೊತ್ತಲ್ವಾ ನಿಮ್ಗೆ? ಅಕ್ಕಿ ಕೇರೋದು ಒಂಥರ ಹೀಗೆ ಹೀಗಲ್ಲಿ ಕೇರ್ತೀವಲ್ಲ, ಮೊರ ಗೊತ್ತಲ್ವಾ? ಮೊರ ಹೆಂಗಿರುತ್ತೆ? ಅಗ್ಲವಾಗಿರತ್ತಲ್ವಾ? ಆನೆ ಕಿವಿನೂ ಅಗ್ಲವಾಗಿ, ಮೊರದಗಲದ ಕಿವಿ ಹೌದು. ಸೊ ಹೆಂಗೆ ಗಣೇಶ ಡ್ಯಾನ್ಸ್ ಅಂತ ತೋರಿಸೋದು? ಅಗಲದ ಕಿವಿ ಅಂತ ಹೇಳಿ ಹಿಂಗೆ ತೋರಿಸ್ತೀವಿ ಅಲ್ವಾ? ಗಣೇಶ ಮೇಜರ್ ಯಾರ ರೂಪ? ಆನೆ ರೂಪ ಅಲ್ವಾ? ಏನಿರುತ್ತೆ? ಸೊಂಡಿಲಿರುತ್ತೆ. ಹೆಂಗ್ ಸೊಂಡು ತೋರಿಸ್ತೀವಿ? ಹೌದ್ರಾ? ಗಣೇಶನ್ ಸೊಂಡ್ಲು ಹೀಗಿರುತ್ತೆ. ಆಯ್ತಾ? ನೀವೆಲ್ಲ ಟ್ರೈ ಮಾಡ್ಬೇಕು. ಇವಾಗ ಅಕ್ಕ ಹೇಳ್ಕೊಡ್ತಾಳೆ. ಓಕೆನಾ? ಫಸ್ಟ್ ಗಣಪತಿ ಟ್ರೈ ಮಾಡಿ. ಕಾಲ್ಬೇಡ, ಟ್ರೈ ಮಾಡಿ ಆರಾಮಾಗಿ. ಗಣಪತಿ ಟ್ರೈ ಮಾಡಿ, ಅಲ್ಲೇ ಕೂತಿದ ಕಡೆ ಟ್ರೈ ಮಾಡಿ. ವೆರಿ ಗುಡ್. ಗಣಪತಿ. ಆಮೇಲೆ ಮೋದಕ ಹಸ್ತ, ಮೋದಕ ಹಸ್ತ. ಫುಲ್ ಹಿಂಗೆ ಮಲಗ್ಬಾರ್ದು, ಫುಲ್ ಕೈಯೆಲ್ಲ ಹೀಗೆ ಎತ್ಬೇಕು. ನೋಡೋಣ. ವೆರಿ ಗುಡ್, ವೆರಿ ಗುಡ್. ನೀಟಾಗಿ, ವೆರಿ ಗುಡ್. ಯಾರಿದು? ಇವ್ರ ತಂಗಿ. ಯಾರ ತಂಗಿ? ಮಧ್ಯಾಹ್ನ ಡ್ಯಾನ್ಸ್ ಮಾಡಿದ್ಲು. ತುಂಬಾ ಚೆನ್ನಾಗಿರುತ್ತೆ. ಮಾಡಕಂದ ಮಾಡು, ಹೀಗೆ ಮಾಡು. ಹೌದಾ? ಓಕೆ. ಆನೆಯ ಕಿವಿ, ಗಜಕರ್ಣ, ಫುಲ್ ಹಿಂಗೆ. ಆಯ್ತಾ? ಈಗ ನಾವು ಸೊಂಡ್ಲು ಮಾಡೋಣ. ಆನೆಯ ಸೊಂಡಿಲು ಹಿಂಗೆ ಮಾಡಿ. ಆನೆಯ ಸೊಂಡಿಲು ರೈಟ್ ಮಾಡಿ. ಆನೆಯ ಸೊಂಡಿಲು. ಆನೆ ಸೊಂಡಿಲು. ಸೊಂಡಿಲು ಮಾತ್ರ ತೋರಿಸಿದ್ರೆ ಕಿವಿನೂ ತೋರಿಸ್ಬೇಕಲ್ಲ. ಇಲ್ಲಿ ಕಿವಿ, ಇಲ್ಲಿ ಸೊಂಡ್ಲು. ಟ್ರೈ ಮಾಡಿ. ಕಿವಿ ಹಿಂಗೆ ಹೋಗ್ಬೇಕು, ಸೊಂಡ್ಲು ಮೇಲಿಂದ ಕೆಳಗೆ ಬರಬೇಕು. ಹಾಗೆ. ಈಗ ನಾವು ಇವೆಲ್ಲ ಮಾಡಿದ್ವಿ ಅಲ್ವಾ, ನಮ್ಗೆ ಏನು ಉಪಯೋಗ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಫಸ್ಟ್ ಫಿಸಿಕಲ್ ಸ್ಟ್ರೆಂಥಿಂಗ್ ಅಂದರೆ ದೈಹಿಕವಾಗಿ ನಾವು ಬಲವಾಗ್ತಾ ಹೋಗ್ತೀವಿ, ಸ್ಟ್ರಾಂಗ್. ಆಯ್ತಾ? ಇದಿಷ್ಟು ಡಾನ್ಸ್ ಮಾಡೋದಲ್ವಾ, ಅದು ತಲೆ ಇಟ್ಕೊಂಡು ಡಾನ್ಸ್ ಮಾಡಬೇಕು. ಅದಕ್ಕೆ ಏನು ಬೇಕು? ಜ್ಞಾಪಕ ಶಕ್ತಿ ಬೇಕು. ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ಅಲ್ವಾ? ಕಣ್ಣು ಚೆನ್ನಾಗಿ ಕಾಣಿಸುತ್ತೆ, ಕಣ್ಣು ತುಂಬ ಬ್ರೈಟ್ ಆಗಿರುತ್ತೆ. ನಿದ್ದೆಗಳಿದ್ದಂಗಿರಲ್ಲ. ಹಿಂಗೆ ನಿದ್ದೆಗಳಿರ್ಬಾರ್ದಲ್ವ? ಕಣ್ಣು ಬ್ರೈಟ್ ಆಗಿರಬೇಕು ಅಲ್ವಾ? ಆಮೇಲೆ ಬ್ಯಾಲೆನ್ಸ್. ಅಕ್ಕ ಏನು ಮಾಡಿದ್ಲು? ಕಾಲನ್ನ ಎತ್ತಿ ನಿಂತೇ ಇದ್ಲು, ಹಿಂಗೆ 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 ಅಲ್ಲಾಡಲಿಲ್ಲ ಅಲ್ವಾ? ನಿಮ್ಮಲ್ಲಿ ಯಾರಾದರೂ ಟ್ರೈ ಮಾಡ್ತೀರಾ ಆ ಥರ? ನೀನು ಟ್ರೈ ಮಾಡ್ತೀಯ? ಬಾ ಮಾಡು. ಗಣೇಶ ಚಪ್ಪಲಿ ಬಿಡಿ.
ಕಾಲು ಹಿಂಗೆ ಎತ್ತು, ಹೀಗೆ ಇನ್ನು ಮೇಲೆ ಎತ್ತು. ವೆರಿ ಗುಡ್. ತನುಶ್ರೀ, ನಿಂಗೆ ಡ್ಯಾನ್ಸ್ ಇಷ್ಟನಾ? ಏನು ನೀ ಕಲಿತೀಯ ಡ್ಯಾನ್ಸು? ಎಲ್ಲಿ ಕಲಿತಾ ಇದ್ದ ಮುಂಚೆ? ಎಲ್ಲಾದರೂ ಕಲ್ತಿದ್ಯಾ? ಈಗ ಹೇಳ್ಕೊಟ್ರೆ ಕಲ್ತ್ಕೊತೀಯ? ಗುಡ್. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡೋಣ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಚಾಲೆಂಜಿಂಗ್ ಪರ್ಫಾರ್ಮೆನ್ಸ್ ಇದೆ ಆಯಿತಾ. ಮಡಿಕೆ ಮೇಲೆ ನಿಂತ್ಕೋಬೇಕು, ಡ್ಯಾನ್ಸ್ ಮಾಡಬೇಕು, ಕೈಯಲ್ಲಿ ಬೆಂಕಿ ಇಟ್ಕೋಬೇಕು. ಮೂರನ್ನೂ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕು. ಕೈಯಲ್ಲಿ ಬೆಂಕಿ ಇರುತ್ತೆ, ಆ ಬೆಂಕಿ ತಗೊಂಡು ಮಡಿಕೆ ಮೇಲೆ ನಿಂತ್ಕೊತಾರೆ, ಮಡಿಕೆ ಮೇಲೆ ನಿಂತ್ಕೊಂಡೇ ಡ್ಯಾನ್ಸ್ ಮಾಡ್ತಾರೆ. ಅಕ್ಕ ಇವಾಗ ಮಾಡೋದಲ್ಲ, ಕಾಲೆಲ್ಲ ಎತ್ತಿ ಹೀಗೆ ಮಾಡೋದು, ಅದನ್ನ ಮಾಡೋಣ ಆಯ್ತಾ. ಈಗ ಮೇಜರ್ಲಿ ಡ್ಯಾನ್ಸಿಗೆ ಯಾರು ದೇವತೆ? ಓದು ವಿದ್ಯೆಗೆ ಯಾರು ದೇವತೆ? ಶಾರದೆ. ವೆರಿ ಗುಡ್. ಶಕ್ತಿಗೆ ಯಾರು ದೇವತೆ? ಪಾರ್ವತಿ, ಚಾಮುಂಡೇಶ್ವರಿ ಅಲ್ವಾ. ಹಾಗೆ ಡ್ಯಾನ್ಸ್ ಭರತನಾಟ್ಯಂಗೆ ಯಾರು ದೇವತೆ? ನಟರಾಜ. ನಟರಾಜನ ಡ್ಯಾನ್ಸ್ ನೋಡೋಣ.